ನಮ್ಮ ನಿರುದ್ಯೋಗಗಳ ಯುವಕರಿಗೆ ನಾವು ಕೆಲಸವನ್ನು ನೀಡಲಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಮನೆಗೊಂಡು ಎಷ್ಟೋ ನಿರುದ್ಯೋಗ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಇದನ್ನೆಲ್ಲ ಸಹಿಸಲಾರದ ಬಿಜೆಪಿ ಸರ್ಕಾರ ಇನ್ನು ಗ್ರಾಮೀಣ ಅಭಿವೃದ್ಧಿಯ ಒಂದು ಕಾರ್ಯದಲ್ಲಿ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಕಾರ್ಯನಿರ್ವಹಿಸ್ತಕ್ಕಂಥ ವ್ಯಕ್ತಿ. ಅದಕ್ಕೆ ನಿಮ್ಗೆ ಹೇಳ್ತೇನೆ, ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ದಿವಸ ಕುವೆಂಪು ಅವರು ಕೂಡ ಒಂದು ಮಾತು ಹೇಳ್ತಾರೆ ನೋಡಿ, ಸತ್ಯವನ್ನು ಅಸತ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಅವರು ಒಂದು ಬೆರಳು ನಿಮ್ಮ ಕಡೆ ತೋರಿಸಿದ್ರೆ ನಿಮ್ಮ ಕಡೆ 3 ಬೆರಳು ತೋರಿಸ್ತಾ ಇರ್ತದೆ ಎಷ್ಟು ಮಟ್ಟಿಗೆ ನೀವು ಶುದ್ಧವಾಗಿದ್ದೀರಿ ಅಂತಕ್ಕಂಥದ್ದನ್ನ. ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಬಿಜೆಪಿ ಅವರು. ಅದಕ್ಕೋಸ್ಕರವೇ ನಾನು ತಮ್ಗೆ ಹೇಳ್ತಾ ಇರೋದು, ಬಿಜೆಪಿ ಅವರೇ, ಇಂಥ ಒಂದು ಕೆಟ್ಟ ಆಲೋಚನೆಯನ್ನ ಶೋಷಿತ ವರ್ಗದ ನಾಯಕರುಗಳಿಗೆ ನೀವು ತೇಜೋವಧೆ ಮಾಡುವುದನ್ನು ಬಿಟ್ಟು ಒಳ್ಳೆಯ ಕೆಲಸವನ್ನು ಮಾಡಿ. ನಿಮಗೆ ಜನ ಒಪ್ಪವರು ಬಹುತೇಕ ಈಗ ನಿಮಗೆ ಜನರು ವಿರೋಧ ತಿಳಿಸಿದ್ದಾರೆ. ಜನರ ಅಭಿಪ್ರಾಯಗಳನ್ನು ಹಳ್ಳಿಗಳಲ್ಲಿ ಹೋಗಿ ಸಂಗ್ರಹಿಸಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿ ನೀವು ದಯಮಾಡಿ ಅದಕ್ಕೆ ಸರ್ಕಾರಕ್ಕೆ ಈ ಒಂದು ಕೆಟ್ಟ ಸಂಸ್ಕೃತಿಯನ್ನು ನೀವು ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ. ಇದು ಒಳ್ಳೆಯದಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಮೂಲೆಗಳಲ್ಲಿ ಬೀದಿಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟ ಶುರುವಾಗ್ತದೆ. ನಿಮ್ಮ ನಾಯಕರುಗಳ ಬಗ್ಗೆ ಹೋರಾಟ ಶುರುವಾಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಇದು ಛಲವಾದಿ ನಾರಾಯಣ ಸ್ವಾಮಿ ಅಲ್ಲ. ನಮ್ಮ ಊರಿನಲ್ಲಿ ಒಬ್ಬ ಹೇಳ್ತಿದ್ರು, ಒಬ್ಬ ಹಳ್ಳಿ ಯಜಮಾನ ಹೇಳ್ತಾ ಇದ್ರು, ನಮ್ಮ ಹೆಣ್ಮಗಳು ಒಂದು ದಿವಸ ಇದಕ್ಕೆ ಹೋಗಿದ್ರು ವಿಧಾನಸೌಧಕ್ಕೆ. ಲಾಸ್ಟ್ ಟೈಮ್ ನಡೆಯತಕ್ಕಂಥ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಹೋಗಿದ್ದೇನಮ್ಮ ನೀನು, ನೋಡ್ಕೊಂಡು ಬಂದೆ ಅಲ್ಲಿ ಸದನವನ್ನ ಅಂತ ಹೇಳಿದೆ. ವಿಧಾನಸೌಧ ನೋಡ್ಲಿಕ್ಕೆ ಚೆನ್ನಾಗಿದೆ ಸರ್, ಸದನದಲ್ಲಿ ಮಾತಾಡ್ತಕ್ಕಂಥ ಭಾಷೆ ಇದೆಯಲ್ಲ, ಭಾಳ ನೀಚ ಭಾಷೆ ಅದು. ಅಂತ ಕೆಟ್ಟ ವ್ಯಕ್ತಿಗಳು ಅಲ್ಲಿದ್ದಾರೆ. ಅವರು ಬಿಜೆಪಿ ನಾಯಕರು ಅಂತಕ್ಕಂಥ ಮಾತನ್ನು ಒಬ್ಬ ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ದಿವಸ ಎಂಥ ವಿರೋಧ ಪಕ್ಷವು ನಮ್ಮಲ್ಲಿದ್ದಾವೆ. ನಾವು ಎಂತೆಂಥ ಒಳ್ಳೆ ಸರ್ಕಾರಗಳು ನೋಡಿದ್ದೇವೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಮುಖ್ಯಮಂತ್ರಿಗಳು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂತಹ ಒಂದು ಮುಖ್ಯಮಂತ್ರಿ, ಅನೇಕ ಜನಪ್ರಿಯ ಕಾರ್ಯಕ್ರಮಗಳು. ಇವನ್ನೆಲ್ಲ ಸಹಿಸಲಾರದ ಈ ಒಂದು ಬಿಜೆಪಿ ಕುತಂತ್ರ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ದಿನನಿತ್ಯ ಬೆಳಿಗ್ಗೆ ಎದ್ಕೊಳ್ಳೆ ಸುಪ್ರಭಾತ ಇದ್ದಂಗೆ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಲಿ, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಲಿ, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಲಿ. ಅದಕ್ಕೆ ಬದಲು ನೀವು ಭಕ್ತಿ ಭಂಡಾರ ಬಸವಣ್ಣ, ಕನಕದಾಸರು, ಕುವೆಂಪುರವರು, ಅಂಬೇಡ್ಕರ್ ನೆನ್ಕೊಳ್ರಿ, ನೀವು ಸ್ವರ್ಗಕ್ಕೂ ಹೋಗ್ಬೋದೇನೋ. ಅದು ಬಿಟ್ಟು ನೀವು ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಲಿ, ಡಿ.ಕೆ. ಶಿವಕುಮಾರ್ ರಾಜೀನಾಮೆ ಕೊಡಲಿ, ಸನ್ಮಾನ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿ ಅಂತ ಇದು ಯಾವ್ದಾರ ನ್ಯಾಯ ರೀ ಇದು? ದಯಮಾಡಿ ನಿಮ್ಮಂಥ ನೀಚ ಶಬ್ದಗಳನ್ನು ನಾನು ಜಾಸ್ತಿ ಬಳಸಬಾರ್ದು. ಮಾನ್ಯ ಯಾರು ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ಬಗ್ಗೆ ನಮಗೆಲ್ರಿಗೂ ಗೊತ್ತಿದೆ. ಈಗಾಗಲೇ ಸಾಕಷ್ಟು ಸಂಘಟನೆಗಳು ನಿಮ್ಮ ವಿರುದ್ಧವಾಗಿ ಮಾತಾಡಿದ್ದಾರೆ. ನಾನೇನು ಮಾತಾಡಕ್ಕೆ ಹೋಗಿದ್ರೆ ಅದರ ಬಗ್ಗೆ. ನಾನೀಗ ಇಂಥ ಸರ್ಕಾರವನ್ನು ನೀವು ಯಾವಾಗಲೂ ಕೂಡ ತೇಜೋವಧೆ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಇದೊಂಥರ ದುಷ್ಟ ನಿಯಮ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಹೇಳಿ ನಾನು ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ವಂದನೆ. ರೈತಾಪಿ ವರ್ಗದ ಜನ, ಮಹಿಳಾ ರೋಗದ ಜನ
ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರೇ, ಇವತ್ತು ಒಂದು ಅರ್ಥಪೂರ್ಣವಾದ ಚಳುವಳಿಯನ್ನು ನಾವು ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಹುಟ್ಟಾಕ್ತಾ ಇದ್ದೀವಿ. ಬಹುಶಃ ಈ ಚಳುವಳಿಗಳು ನಮಗೆ ಅನಿವಾರ್ಯ. ಎಲ್ಲಿವರೆಗೆ ಈ BJP ಸರ್ಕಾರ ತೊಲಗ್ತದೋ, ಎಲ್ಲಿವರೆಗೆ ಸಂವಿಧಾನ ವಿರೋಧ ಮಾಡ್ತಕ್ಕಂಥ ಈ ಮನಸ್ಸುಗಳು ತೊಲಗ್ತವೋ ಅಲ್ಲಿಗಂಟಲೂ ಕೂಡ ನಾವು ಬೀದಿಲಿ ನಿಂತಿರಬೇಕಾಗ್ತದೆ. ಯಾರು ಪ್ರಗತಿಪರರಿದ್ದಾರೆ, ಯಾರು ಸಮಾಜದಲ್ಲಿ ನೊಂದವರ ಪರವಾಗಿ ನಿಂತಿರ್ತಾರೆ, ಯಾರು ದಲಿತ ನಾಯಕರುಗಳು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆಯನ್ನು ರೂಢಿಸ್ಕೊಳ್ತಾ ಇದ್ದಾರೆ, ಅವ್ರ ಮೇಲೆ ಇವ್ರ ಕೆಂಗಡ್ಡು, ಅವ್ರನ್ನ ಮೂಲ ಗುಂಪು ಮಾಡ್ತಕ್ಕಂಥದ್ದೇ ಇವ್ರ ಉದ್ದೇಶ. ಇವ್ರ ಉದ್ದೇಶ ಇಷ್ಟೇ, ಮನುವಾದವನ್ನ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಗೆ ತಂದು ನಾವೇ ಶೂದ್ರ ಶಕ್ತಿ ಏನಿದೆ ಅವರು ಗುಲಾಮಗಿರಿಯಾಗಿ ಇರಬೇಕು. ಈ ಉದ್ದೇಶ ಇಟ್ಕೊಂಡಿವರು ಪ್ರತಿಯೊಬ್ಬ ಪ್ರಗತಿಪರ ಮುಖಂಡರನ್ನ, ಶೂದ್ರ ಮುಖಂಡರನ್ನ, ದಲಿತ ಮುಖಂಡರನ್ನ ಇವರು ಟಾರ್ಗೆಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕಡಾಖಂಡಿತವಾಗಿ ಬೀದಿ ಇಳಿದು ಹೋರಾಟ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯಿಂದ ಹೊರಬರಲೇ ಕೂಡದು, ಬೀದಿಲೇ ನಿಂತಿರ್ಬೇಕು ಸರ್ಕಾರ ಹೋಗೋ ತನಕ. ಕೆಲವು ತಿಂಗಳ ಹಿಂದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೂಡ ಅಂತಕ್ಕಂಥ ಸುಳ್ಳು ಆರೋಪ ಮಾಡೋದು. 3 ವಿಧಾನಸಭಾ ಕ್ಷೇತ್ರದಲ್ಲಿ ಮುಖಕ್ಕೆ ಮಂಗಳಾರತಿ ಎತ್ತದ ಮೇಲೆ ಸೈಲೆಂಟ್ ಕೂತ್ಕೊಂಡ್ರು ಮೂಡ ಬಿಟ್ಬಿಟ್ಟು. ಈಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಇಲ್ಲದೆ ಇರೋ ಸಲ್ಲದೆ ಇರೋದ ಆರೋಪ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಮೂಲಕ ನಾವು ಎಚ್ಚರಿಕೆ ಕೊಡಬೇಕು. ಇನ್ನು ಮುಂದೆ ಈ ರೀತಿಯ ಪ್ರತಿಭಟನೆಯನ್ನು ನೀವು ಮಾಡುವುದಾದ್ರೆ ನಾವು ಪ್ರತಿ ಗ್ರಾಮಾಂತರ ಪ್ರದೇಶದ ಹಳ್ಳಿಗಳಲ್ಲಿ ಈ ಪ್ರತಿಭಟನೆ ರೂಪಿಸಬೇಕಾಗ್ತದೆ, ನಿಮ್ಮ ವಿರುದ್ಧ ಚಳುವಳಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಹೇಳಬೇಕಾಗ್ತದೆ. ಬಹಳ ಮುಖ್ಯವಾಗಿ ಈ ಹೋರಾಟ ನಿರಂತರವಾಗಿರ್ತದೆ. ಇದು ಯಾವುದೇ ಕಾರಣಕ್ಕೂ ನಿಂತು ನೀರಲ್ಲ. ಎಲ್ಲಿವರೆಗೆ BJP ಸರ್ಕಾರ ಪ್ರಭುತ್ವ ಕೇಂದ್ರದಲ್ಲಿ ಅಲ್ಲಿಯವರೆಗೂ ಕೂಡ ನಾವು ನಿಲ್ಲಿಸಲ್ಲ. ಪ್ರಜಾಪ್ರಭುತ್ವದ ಅತ್ಯಂತ ದೈವ ಸಮಾನವಾದ ಆ ಒಂದು ಲೋಕಸಭೆಯಲ್ಲೇ ಆ ಒಬ್ಬ ಗೃಹ ಮಂತ್ರಿ ಅನ್ಸ್ಕೊಂತಕ್ಕಂಥ, ಈ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಗೃಹ ಮಂತ್ರಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ರು. ಅಂಬೇಡ್ಕರ್ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ರು. ಈ ನಾರಾಯಣ ಸ್ವಾಮಿ ಅವನ್ನ ವಿರೋಧ ಮಾಡೋ ಬದಲು ನಮ್ಮ ನಾಯಕರಾದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅಧಿಕಾರಕ್ಕೋಸ್ಕರ ಅವರ ಬೂಟ್ ಲೆಕ್ತಾ ಇರ್ತಕ್ಕಂಥ ನಾಯಕರಾಗ್ತಾ ಇದ್ದಾರೆ. ಇದನ್ನ ನಾವು ದೂರೀಕರಿಸಬೇಕು, ಇವ್ರನ್ನ ತೊಲಗಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೋಣ ಅನ್ನುವಂಥದ್ದನ್ನ ನಾವೆಲ್ಲರಿಗೂ ವಿನಂತಿ ಮಾಡ್ತಾ ಈ ಹೋರಾಟ ಯಶಸ್ವಿ ಆಗ್ತದೆ, ಈ ಒಂದು ಕ್ರಿಯೆ ನಿಲ್ಲಬೇಕು ಅನ್ನುವಂಥದ್ದನ್ನ ಈ ಮೂಲಕ ಒತ್ತಾಯಪೂರ್ವಕವಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಗೆಳೆಯರೇ, ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಅದೇ ರೀತಿ ಸಂಘಟನೆಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆ ಮತ್ತು ಸ್ವಾಗತ. ಯಾಕೆ ಈ ಪ್ರತಿಭಟನೆ ಇವತ್ತು ಮಾಡಬೇಕಾಗಿದೆ ನಾವು, ಅದು ಬಹಳ ವಿಚಾರ. ಪ್ರತಿಭಟನೆ ನಿರಂತರವಾಗಿ ನಡೀತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಈ ಕಾಲಘಟ್ಟದಲ್ಲಿ ಶೋಷಿತ ಸಮುದಾಯದ ನಾಯಕರುಗಳು ಮೇಲ್ಪಂಕ್ತಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ತಡಿಬಹುದು ಅಂತಕ್ಕಂಥ ಹುನ್ನಾರ BJPಯಲ್ಲಿ ಮೊದಲಿನಿಂದಲೂ ಕೂಡ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏನು ಈ ಪ್ರತಿಭಟನೆ? ಪ್ರಿಯಾಂಕಾ ಖರ್ಗೆ ಅವರು ಏನು ತೊಂದರೆ ಮಾಡಿದ್ದಾರೆ ಇವರಿಗೆ? ಯಾಕೆ ಈ ಪ್ರತಿಭಟನೆ ಅಂತಕ್ಕಂಥ ವಿಚಾರ ನಿಮ್ಮ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣ ಇರಬಹುದು, ಕ್ರಿಪ್ಟೋ ಕರೆನ್ಸಿ ಇರಬಹುದು, PSI ಹುದ್ದೆಗಳ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿರಬಹುದು. ಇದೆಲ್ಲವನ್ನು ಕೂಡ ಸಾರಾಸಗಟಾಗಿ ಜನರಿಗೆ ಮುಟ್ಟಿಸಿ
ಗೆಲ್ಲಿದಂಥ ಒಬ್ಬ ನಾಯಕ ಅವರು. ಅದರಿಂದ ಏನಾಯ್ತು, ಸರ್ಕಾರಕ್ಕೆ ಸ್ವಲ್ಪ ತೊಂದರೆ ಆಯಿತು. ಜನ ಇಂಥ ತುಚ್ಛ ಸರ್ಕಾರವನ್ನು ತೊಲಗಿಸ್ಬೇಕು, ಒಳ್ಳೆಯ ಸರ್ಕಾರ ಕಾಂಗ್ರೆಸ್ ಬರಬೇಕು, ಸನ್ಮಾನ್ಯ ಸಾಹೇಬ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ ಜನ ಅವರನ್ನ ವಿರೋಧ ಪಕ್ಷಕ್ಕೆ ಕಳಿಸಿದ್ರು. ಕಾಂಗ್ರೆಸ್ ಪಕ್ಷವನ್ನ 2/3 ಮೆಜಾರಿಟಿಯಿಂದ ತಾವೆಲ್ಲರೂ ಕೂಡ ಮಾತು ಹೇಳ್ತಾರೆ. ಬಹಳ ಮುಖ್ಯವಾದಂಥ ಮಾತು, when the people are electing to the parliamentary assembly, a candidate should be like a lion, not like a fox ಅಂತಾರೆ. ನರಿಗಳನ್ನು ನಾವು ಕಳಿಸಬಾರದು, ಸಿಂಹಗಳನ್ನು ಕಳಿಸ್ಬೇಕು. ಸಿಂಹಗಳ ಗರ್ಜನೆ ಸತ್ಯವಾದ ಗರ್ಜನೆ ಇರುತ್ತೆ, ನರಿಗಳ ಗರ್ಜನೆ ಬರೀ ಕೂಗಾಟ ಇರುತ್ತೆ. ಅದಕ್ಕೋಸ್ಕರನೇ ಅವರು ಬೆಳಿಗ್ಗೆ ಎದ್ದು ಕೂಡಲೇ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಲಿ, ಸನ್ಮಾನ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡಲಿ, DK ಶಿವಕುಮಾರ್ ರಾಜೀನಾಮೆ ಕೊಡಲಿ, ಇದೇ ಉದ್ಯೋಗ ಅವ್ರಿಗೆ. ಬಹುತೇಕ ಅದೇ ಒಂದು ನಾಮಕರಣವನ್ನು ಅವ್ರ ಮುಖಂಡರ ಮೇಲೆ ಒಂದು 100 ಸಲ ಹೇಳಿದ್ರೆ ಅವರು ಸ್ವರ್ಗಕ್ಕರು ಹೋಗಿ ಅಮಿತ್ ಶಾ ಅವರ ಹೆಸರು, ನಡ್ಡಾ ಅವರ ಹೆಸರು, ಅಥವಾ PM ಮೋದಿ ಅವರ ಹೆಸರು, ಇವ್ರ ಹೆಸರುಗಳನ್ನ 100 ಸಲ ಹೇಳ್ಬಿಟ್ರೆ ಬಹುತೇಕ ಅವ್ರು ಸ್ವರ್ಗಕ್ಕೆ ಕೇಳಿರ್ಬೋದು, ಸ್ವರ್ಗಕ್ಕೆ ಹೋಗ್ಬೋದೇನೋ. ಅವ್ರ ನಾಯಕರು ಹೇಳಿದ್ದಾರೆ ಈಗಾಗಲೇ. ನಮ್ದು ಹಂಗಲ್ಲ, ಯಾವಾಗಲೂ ಕೂಡ ಸಿಂಹ ಗರ್ಜನೆ ಇರ್ತಕ್ಕಂಥ ಸರ್ಕಾರ ಇದೆ ಇಲ್ಲಿ. ಅದಕ್ಕೋಸ್ಕರ ಅವರು ತಡೆಯಕ್ಕಾಗ್ತಾ ಇಲ್ಲ. ITBTನಲ್ಲಿ ಕರ್ನಾಟಕವನ್ನು ಆಕರ್ಷಿಸಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಂಡವಾಳ ಹೂಡಿಕೆಗಳನ್ನು ತಂದು MB ಪಾಟೀಲ್ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಇಲ್ಲಿಗೆ ಇಂಡಸ್ಟ್ರಿಗಳು ಬರಬೇಕು. ನಮ್ಮ
ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ಅಯ್ಯಯ್ಯೋ ಯಾಕೆ ಬೇಕು ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಉದ್ದೇಶ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ ಬಿಜೆಪಿಯ ಪ್ರಿಯಾಂಕ್ ಖರ್ಗೆ ಅವರು ಏಳಿಗೆ ಸಹಿಸಿದ ಬಿಜೆಪಿ ಮುಖಂಡರುಗಳಿಗೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಆಧಾರ ರಹಿತ ಆರೋಪ ಮಾಡುತ್ತಿರುವ ಆರ್ಎಸ್ಎಸ್ ಬಿಜೆಪಿ ಮುಖಂಡರುಗಳಿಗೆ ಭ್ರಷ್ಟ ಬಿಜೆಪಿ ನಾಯಕರುಗಳಿಗೆ ಅವಿವೇಕಿ ಬಿಜೆಪಿ ಮುಖಂಡರುಗಳಿಗೆ ಭ್ರಷ್ಟ ಬಿಜೆಪಿ ಮುಖಂಡರುಗಳಿಗೆ ಕಾನೂನಂತೆ ಕಾನೂನು ದಲಿತ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ಸಂವಿಧಾನ ವಿರೋಧಿ ಆರ್ಎಸ್ಎಸ್ ಬಿಜೆಪಿ ಮುಖಂಡರುಗಳಿಗೆ ಮಹಿಳಾ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ದಲಿತ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ಸಂವಿಧಾನ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ನಾರಾಯಣ ಸ್ವಾಮಿ ಹೇಳ್ರಿ ನಾರಾಯಣ ಸ್ವಾಮಿ ಅವಿವೇಕ ಚಲವಾದಿ ನಾರಾಯಣ ಸ್ವಾಮಿಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ, ಮಹಿಳಾ ವಿರೋಧಿ ಓಟಿ ರವಿಗೆ, ದಲಿತ ವಿರೋಧಿ ಮುನಿರತ್ನನಿಗೆ. ಬಂಧುಗಳೇ, ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಕುರುಬರ ಸಂಘದ ಅಧ್ಯಕ್ಷರಾದಂತ ಸುರೇಶ್ ಅಣ್ಣವರು ಮಾತನಾಡಲಿದ್ದಾರೆ. ಇಂದು ಮಂಡ್ಯ ನಗರದಲ್ಲಿ ತಮಟೆ ಚಳುವಳಿಯನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಪರ ದಲಿತ ಸಂಘಟನೆಗಳು ಆಯೋಜಿಸತಕ್ಕಂಥ ಈ ಸಭೆಯಲ್ಲಿ, ಈ ಚಳುವಳಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಈ ಚಳುವಳಿಯ ಉದ್ದೇಶ ಏನಿವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತೆ RSS ಕುತಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಪ್ರಿಯಾಂಕ ಖರ್ಗೆ ಅವರನ್ನ ತೇಜೋವಧ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ, ಮತ್ತೆ ತಮಟೆ ಚಳುವಳಿ ಮುಖಾಂತರ ಮಾಡ್ತಾ ಇದ್ದೀವಿ. ಏನಿವತ್ತು ನಾರಾಯಣ ಸ್ವಾಮಿ, ಛಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ಅವಿವೇಕಿ, ಯಾಕೆಂತಂದ್ರೆ ಉಂಡು ಮನೆಗೆ ದ್ರೋಹ ಬಗೆತಕ್ಕಂತ ಒಬ್ಬ ವ್ಯಕ್ತಿ. ನಾನು ಸುಮಾರು 20 ವರ್ಷಗಳಿಂದ ಆ ವ್ಯಕ್ತಿ ನೋಡಿದ್ದೇನೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಪ್ರತಿ ದಿವಸ ಮನೆ ಹತ್ರ ಹೋಗ್ತಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ಅವ್ರ ಮನೆಗೆ ದ್ರೋಹ ಬಗೆತಾ ಇದ್ದಾರೆ. ಏನು ಇಲ್ಲ ಸಲ್ಲದ, ಯಾರು ಒಬ್ಬ ಕಾಂಟ್ರಾಕ್ಟೇ ಅಲ್ಲ ಸಚಿನ್ ಅಂತ ವ್ಯಕ್ತಿ ಏನಿವತ್ತು ಪ್ರಿಯಾಂಕ ಖರ್ಗೆ ಅವ್ರ ಹೆಸರು ಬರೆದು ಸುಳ್ಳು ಹೇಳ್ತಕ್ಕಂಥ ಈ ಬಿಜೆಪಿ ಮತ್ತೆ ಈ JDS ಹುನ್ನಾರ ಇದೆಯಲ್ಲ, ಇದಕ್ಕೆ ನಾವು ಬಗ್ಗದಿಲ್ಲ. ಇಡೀ ರಾಜ್ಯಾದ್ಯಂತ ನಾವು ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇದ್ದೇವೆ ಚಳವಳಿಗಳನ್ನ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ RSS ಮತ್ತೆ ಬಿಜೆಪಿಯವರು ಮತ್ತೆ JDSನವರು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಇದೇ ರೀತಿ ಸುಳ್ಳು ಅಪಾದನೆಗಳನ್ನ ಮಾಡ್ತಾ ಇದ್ರೆ ನಾವು ಉಗ್ರವಾಗಿ ಚಳವಳಿ ಮಾಡಬೇಕಾಗ್ತದೆ. ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಶುದ್ಧ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವ ನಡೀತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಷ್ಟ್ರದಲ್ಲೇ ಮಾದರಿಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ, ಮಾದರಿಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರವನ್ನು ಇವರು ಸುಳ್ಳಿನ ಮುಖಾಂತರ ಆಪಾದನೆ ಮಾಡ್ತಾ ಇದಾರಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಹಿಂದೊಮ್ಮೆ ಆ RSS ಮಾತು ಕೇಳ್ಕೊಂಡು ಚಡ್ಡಿ ಹಾಕೊಂಡ್ಬಂದು ಮುಖ್ಯಮಂತ್ರಿ ಮನೆ ಹತ್ರ ಕೂತ್ಕೊಂಡಿದ್ರು. ನಾಚಿಕೆ ಆಗ್ಬೇಕು. ಒಬ್ಬ ದಲಿತ ಮುಖಂಡ ಆಗಿ ಇದ್ಕೊಂಡು ಇವತ್ತು ದಲಿತರನ್ನ ಹೆಸರು ಹೇಳ್ಕೊಂಡು ಇವತ್ತು ಮುಂದೆ ಹೋಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ನೀವು ಆ ಸ್ಥಳದಲ್ಲಿರ್ತಕ್ಕಂಥ ಅನಾಲಾಯಕ್ಕೋ, ನೀವು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅನಾಲಾಯಕ ನನ್ನ ಪ್ರಕಾರ. ಹಾಗಾಗಿ ನಾವು ಇವತ್ತು ಸಾಂಕೇತಿಕ ಮಾಡ್ತಾ ಇರ್ತಕ್ಕಂಥ ಉಗ್ರ ಚಳುವಳಿ ಮಾಡ್ತೇವೆ ಮುಂದೆ ಅಂತೇಳಿ ಇವತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾಂಗ್ರೆಸ್ಸಿನ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ಗಂಗಾಧರ್ ಅವರು ಮಾತನಾಡಲಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ, ದೇಶ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ, ದೇಶ ರಾಜಕಾರಣ
ಮಾಡ್ತಾರೆ ಅಂತ ಈಗ ಅವರ ಮೇಲೆ ಆರೋಪ ಮಾಡ್ತಾರೆ. ಛಲ ಕುಲ ಇಲ್ಲದೆ ಇರೋ ಛಲವಾದಿ ನಾರಾಯಣ ಸ್ವಾಮಿ ಅನ್ಸ್ಕೊಂಡಿದ್ಯಲ್ಲಪ್ಪ. ಛಲನೇ ಇಲ್ವಲ್ಲ ನಿನಗೆ. ಛಲವಾದಿ ಅಂತ ಬೇರೆ ಹೇಳ್ಸ್ಕೊತೀಯ ನೀನು. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿನಗೆ ಚಡ್ಡಿ ಹೊರಿಸಿದ್ರು ಬಿಜೆಪಿ ಅವರು, RSS ಅವರು. ಅವ್ರ ಮಾತು ಕೇಳ್ಕೊಂಡು ಇವತ್ತು ನಮ್ಮ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಆರೋಪ ಮಾಡ್ತೀಯಲ್ಲಪ್ಪ. ನೀನು ಬೆಳಕ ಬಂದಿದ್ದೆ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೆರಳಲ್ಲಿ. ಅವ್ರ ಋಣಾನೇ ಮಾಡಿಕೊಂಡು ನೀನು ಅವ್ರ ಮೇಲೆ ಇಂಥದ್ದು ಸ್ವಲ್ಪ ಆರೋಪ ಮಾಡ್ತೀಯ. ಮೊದಲು ನೀನು ನೆಟ್ಟು ಬುದ್ಧಿ ಕಲ್ತ್ಕೋ, ಆಮೇಲೆ ನಮ್ಮ ನಾಯಕರಿಗೆ ಹೇಳುವೆ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತಾ ಇರೋದನ್ನ ಸಹಿಸದೇ ಇರುವಂತ ಭ್ರಷ್ಟ ಬಿಜೆಪಿಗರು ಇವತ್ತು ನಮ್ಮ ಸರ್ಕಾರದ ಮೇಲೆ ಈಗ ಈ ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ಮೇಲೆ ರಾಜೀನಾಮೆ ಕೊಡಿ ಅಂದರು. ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟರು. ಏನೂ ಆಗಲಿಲ್ಲ. 3 ಕ್ಷೇತ್ರದ ಚುನಾವಣೆ ಬೈ ಎಲೆಕ್ಷನ್ ನಡೀತು. 3 ಕ್ಷೇತ್ರದಲ್ಲೂ ಸೋತು ಸುಳ್ಳಾದ್ರಿ. ನೀವು JDS ಅವರು ಇಬ್ಬರು ಮೈತ್ರಿ ಮಾಡ್ಕೊಂಡ್ರಿ. ಏನು ಪ್ರಯೋಜನ ಆಗಿಲ್ಲ. ಈ ಏಳಿಗೆ ಸಹಿಸ್ತಾ ಇದ್ದರೆ ಈಗೇನು ಮಾಡ್ತಾ ಇದ್ದೀರಿ? ನಮ್ಮ ಶೂದ್ರ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಶೂದ್ರ ನಾಯಕರನ್ನ ಟಾರ್ಗೆಟ್ ಮಾಡಿ ಸರ್ಕಾರಕ್ಕೆ ಕೆಟ್ಟ ಸುಧಾರಕ್ ಮಾಡ್ತಾ ಇದ್ದೀರಾ. ಅದು ನಿಮ್ಮ ಕೈನ ಆಗಲ್ಲ. ಈಗಾಗಲೇ ಜನ ನಿಮ್ಮನ್ನ ಶೀತು ಅಂತ ಮಾಡಿ ಮನೆಗೆ ಕಳಿಸಾಗಿದೆ. ನಿಮ್ಮ 5 ವರ್ಷದ ಸರ್ಕಾರವನ್ನು ನೋಡಿ ಸಾಕಾಗಿದೆ. ಇವತ್ತು ಸುಭದ್ರವಾದ ಸರ್ಕಾರ, ಜನಪರ ಸರ್ಕಾರ, ನುಡಿದಂತೆ ನಡೀತಾ ಇರುವಂಥ ಸರ್ಕಾರ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಆಡಳಿತ ಮಾಡ್ತಾ ಇದೆ. ಇದನ್ನು ಸಹಿಸ್ತಾ ಇರುವಂಥ ನೀವೆಲ್ಲರೂ ಇವತ್ತು ನಮ್ಮ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಇವಿಲ್ಲ ಸಲದ ಆರೋಪ ಹೊರ್ಸಕ್ಕೆ ಹೋಗ್ಬೇಡಿ. ನೀವೆಲ್ಲ ಜನಗಳ ಕೈಲಿ ಬುದ್ಧಿ ಕಲಿತೀರಾ. ನೀವು ಜನನೇ ತಕ್ಕಪಾಠ ಕಲಿಸ್ತಾರೆ ಅಂತಾಳೆ. ಇವತ್ತು ಮಂಡ್ಯದಲ್ಲಿ ಬೃಹತ್ ಆಗಿ ತಮಟೆ ಚಳವಳಿಯನ್ನು ನಡೆಸೋದ್ರ ಮುಖಾಂತರ ಬಿಜೆಪಿಗರ ವಿರುದ್ಧ ಇವತ್ತು ನಾವು ಚಳವಳಿಯನ್ನು ಮಾಡಿದ್ದೀವಿ. ನಮ್ಮ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಪರವಾಗಿ ನಾವು ಇಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಅವ್ರ ಜೊತೆ ನಿಲ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ರಮಣ ಸಾಕು. ಬಿಜೆಪಿಗೆ ಧಿಕ್ಕಾರ. ದೇಶ ವಿರೋಧಿ ಶಕ್ತಿಗಳು ಬಿಜೆಪಿ